ನಾವು ಈ ಸರಿ KS ಅಭ್ಯರ್ಥಿಯಾಗಿ ಎಕ್ಸಾಮ್ನ ಬರೆದಿದ್ದೀವಿ. ಆಗಸ್ಟ್ 27ಕ್ಕೆ ಮೊದಲನೇ ಬಾರಿ ಪ್ರಿಲಿಮಿನರಿ ಎಕ್ಸಾಮ್ ಆಯಿತು. ಅದರಲ್ಲಿ ಸುಮಾರು 59 ಟ್ರಾನ್ಸ್ಲೇಷನ್ಸ್ ಎರರ್ ಆಗಿತ್ತು. ಇಂಗ್ಲೀಷ್ನ ಕನ್ನಡಕ್ಕೆ ತರ್ಜುಮೆ ಮಾಡುವಾಗ ತಪ್ಪುಗಳಾಗಿತ್ತು. CM ಅವರು ಸೆಪ್ಟೆಂಬರ್ 2ನೇ ತಾರೀಕಿಗೆ ಮತ್ತೆ ಮರುಪರೀಕ್ಷೆನ ಘೋಷಣೆ ಮಾಡ್ತಾರೆ. ಮರುಪರೀಕ್ಷೆ ಘೋಷಣೆ ಆದಮೇಲೆ ಡಿಸೆಂಬರ್ 29ಕ್ಕೆ ಮತ್ತೆ ಮರುಪರೀಕ್ಷೆ KS ಪ್ರಿಲಿಮಿನರಿ ಎಕ್ಸಾಮ್ ಆಗುತ್ತೆ. ಆ ಪ್ರಿಲಿಮಿನರಿ ಎಕ್ಸಾಮ್ ಆಗೋ ಟೈಮಲ್ಲಿ ಮತ್ತೆ 79 ಪ್ರಶ್ನೆಗಳು ಮತ್ತೆ ಟ್ರಾನ್ಸ್ಲೇಷನ್ ಎರರ್ ಆಗಿ ತಪ್ಪಾಗುತ್ತೆ. ಸೊ ಅದು ಅವತ್ತಿಂದ ಇವತ್ತರೆಗೂ ಹೋರಾಟ ಮಾಡ್ತಾನೇ ಇದ್ದೀವಿ. ಎಲ್ಲ ಸಾಹಿತಿಗಳು ಇದಕ್ಕೆ ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಸಾಹಿತಿಗಳು ಪ್ರತಿಯೊಬ್ಬರೂ CM ಅವರಿಗೆ ಲೆಟರ್ಸ್ನ ಬರೀತಾರೆ, ಈ ಥರ ತಪ್ಪುಗಳಾಗಿದ್ದಾವೆ, ಹಾಗಾಗಿ ಇದ್ರ ಬಗ್ಗೆ ನೀವು ಕ್ರಮ ತೊಗೊಬೇಕು, ಮರುಪರೀಕ್ಷೆ ಮಾಡಬೇಕು ಅಂತ. ಅದೇ ಥರ ಮತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿರೋರು ಕೂಡ ಕನ್ನಡ ಮಾಧ್ಯಮಕ್ಕೆ ಅನ್ಯಾಯ ಆಗಿದೆ ಅಂತ ಪ್ರತಿಯೊಬ್ಬರು ಹೇಳಿದ್ದಾರೆ. ಸದನದಲ್ಲಿ ವಿಪಕ್ಷದವರು ಕೂಡ ತುಂಬಾ ಮಾತಾಡಿದ್ದಾರೆ. 79 ಪ್ರಶ್ನೆಗಳು ತಪ್ಪುಗಳಾಗಿದೆ, ಮತ್ತು ಇದು ಮರುಪರೀಕ್ಷೆ ಆಗಲೇಬೇಕು, ಮರು ಅಧಿಸೂಚನೆ ಆಗಲೇಬೇಕು ಅಂತ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ. ಬಟ್ ಇನ್ನೂ CM ಅವರು ಯಾವುದೇ ನಿರ್ಧಾರ ತೊಗೊಂಡಿಲ್ಲ. ಹಾಗಾಗಿ ಕರವೇ ನಾರಾಯಣಗೌಡರು ಸರ್ ಅವರ ನಾವು ಒಂದು ನೇತೃತ್ವದಲ್ಲಿ ಬಂದ್ಬಿಟ್ಟು ಇವಾಗ ಅಹೋರಾತ್ರಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇದನ್ನ ಮುಂದುವರಿಸ್ತೀವಿ ಸರ್, ನಮಗೆ ನ್ಯಾಯ ಸಿಗೋವರೆಗೂ ಮುಂದುವರಿಸ್ತೀವಿ. ಹೌದು ಸರ್, ಅದೇ ನಮಗೆ ಪ್ರಾಬ್ಲಮ್ ಆಗಿರೋದು. ಇವಾಗ 2ನೇ ದಿನ ಆದರೂ ಸರ್ಕಾರದವರು ಯಾವುದೇ ಪ್ರತಿನಿಧಿಗಳು ಬಂದ್ಬಿಟ್ಟು ಇಲ್ಲಿ ಮಾತಾಡ್ತಾ ಇಲ್ಲ. ಬಟ್ ಇನ್ನೂ ಕ್ರೌಡ್ ಜಾಸ್ತಿ ಆಗ್ತಾ ಇದೆ. ನೆನ್ನೆಗಿಂತ ಇವತ್ತು ಜಾಸ್ತಿ ಬರ್ತಾಯಿದೆ, ಮತ್ತು ಇವತ್ತಿಗಿಂತ ಮತ್ತೆ ನಾಳೆ ಜಾಸ್ತಿ ಆಗ್ತಾನೆ ಇರುತ್ತೆ ಪ್ರತಿದಿನ. ಇದು ಸರ್ಕಾರ ಎಲ್ಲಿವರೆಗೂ ನಿರ್ಧಾರ ತಗೊಳ್ಳಲ್ಲ ಅಲ್ಲಿವರೆಗೂ ನಾವು ಪ್ರತಿಭಟನೆ ಮುಂದುವರಿಸ್ತೀವಿ ಸರ್. ಸರ್ ಅರೌಂಡ್ 10 ಇಯರ್ಸ್ ಆಯಿತು. 10 ಇಯರ್ಸಿಂದ ಪ್ರಿಪೇರ್ ಆಗ್ತಾ ಇದ್ದೀವಿ. ಸೊ ಇದು ಈ ಸರಿ ಅಂತೂ ಭಾಳಷ್ಟು ಕ್ವಶನ್ ಪೇಪರಲ್ಲಿ ತಪ್ಪುಗಳಾಗಿರೋದ್ರಿಂದ ಇದು ಮರು ಅಧಿಸೂಚನೆ ಆಗಲೇಬೇಕು ಸರ್. ಇದು ಸರ್ ನಾನು ಆಲ್ಮೋಸ್ಟ್ 3 ಗೌರ್ಮೆಂಟ್ ಎಕ್ಸಾಮ್ಸ್ಗಳನ್ನ ಕ್ಲಿಯರ್ ಮಾಡಿದ್ದೆ. ಅದೆಲ್ಲ ಬಿಟ್ಬಿಟ್ಟು ನಾನು KS ಮಾಡಬೇಕು ಅಂತ ಇಲ್ಲಿ ಕುತ್ಕೊಂಡಿದ್ದೀನಿ ಕಂಪ್ಲೀಟಾಗಿ. ಬಟ್ ಈ ಸರಿ ನೋಡಿದರೆ ಈ ಥರ ಅಧ್ವಾನಗಳಾಗ್ತಾ ಇದ್ದಾವೆ. 2 ಸರಿ ಮರುಪರೀಕ್ಷೆ ಆದ್ರೂ ಒಂದು ಪ್ರಶ್ನೆ ಪತ್ರಿಕೆ ಕರೆಕ್ಟಾಗಿ ಮಾಡೋಕ್ಕಾಗ್ತಾ ಇಲ್ಲ ಗೌರ್ಮೆಂಟಿಗೆ. ಹಾಗಾಗಿ ನಮ್ಮ ಕರ್ನಾಟಕದ ಆಯ್ಕೆಯಾಗಿರೋಂಥ IAS ಅಧಿಕಾರಿಗಳನ್ನ ಕಂಟ್ರೋಲರ್ ಆಗಿ ಮಾಡಬೇಕು. ಅವರಿಂದ ಮತ್ತೆ ಹೊಸದಾಗಿ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡಬೇಕು. ಪ್ರಶ್ನೆ ಪತ್ರಿಕೆ ಕರೆಕ್ಟಾಗಿ ತೆಗೆದ್ರೆ ನಾವು ಮತ್ತೆ ಎಲ್ಲರೂ ಬರೆಯೋಕ್ಕೆ ಸಿದ್ಧರಾಗಿದ್ದೀವಿ ಸರ್. ಸಾಕಷ್ಟು ಪ್ರತಿ ಪರೀಕ್ಷೆಯಲ್ಲೂ ಈ ಥರ ಅಕ್ರಮಗಳಾಗ್ತಾ ಇದೆ, ಇದ್ರ ಬಗ್ಗೆ? ಹೌದು ಸರ್, ಈಗ ನಾವು ಮೊನ್ನೆ ಸದನದಲ್ಲಿ ಅಶೋಕ್ ಸರ್ ಅವ್ರು ಮಾತಾಡುವಾಗ ಹೇಳಿದ್ದಾರೆ, CET-ನಲ್ಲಿ ಯಾವ್ಯಾವ ಥರ ಸ್ಕ್ಯಾಮ್ಗಳಾಗಿದೆ. 1 or 2 ಮಾರ್ಕ್ಸ್ ಬೇರೆ ಎಕ್ಸಾಮ್ಗಳು ತೆಗೆದವರಲ್ಲಿ ಸ್ಟೇಟ್ ಟಾಪರಾಗಿ ಬಂದಿದ್ದಾರೆ, ಅದ್ರ ಬಗ್ಗೆನೂ ಮಾತಾಡಿದ್ದಾರೆ. ನಮ್ಮದು KS ಮುಖ್ಯ. ಇವಾಗ KS-ಅಲ್ಲಿ 79 ಪ್ರಶ್ನೆಗಳು ತಪ್ಪಾಗಿದೆ. ಯಾಕೆಂದರೆ KS-ಅಲ್ಲಿ 1 ಮಾರ್ಕ್ 2 ಮಾರ್ಕ್ ತುಂಬ ಕ್ರೂಷಿಯಲ್ ಆಗಿರುತ್ತೆ. 1 ಮಾರ್ಕ್ 2 ಮಾರ್ಕ್ ಕೂಡ. ಅಂಥದ್ರಲ್ಲಿ 79 ಪ್ರಶ್ನೆಗಳು ತಪ್ಪಾಗಿದ್ದಾವೆ ಅಂತ ಅಂದರೆ ಇದು ಮರು ಅಧಿಸೂಚನೆ ಆಗಲೇಬೇಕಾಗತ್ತೆ, ಮರು ಪರೀಕ್ಷೆ ಮಾಡಲೇಬೇಕಾಗುತ್ತೆ ಸರ್. ಸರ್ ಇರಬಹುದು, ಅದು ಸರ್ಕಾರ ಏನು ತನಿಖೆ ಮಾಡಿ ನೋಡಬೇಕು. ಯಾಕೆಂದರೆ ಮೊನ್ನೆ ಸದನದಲ್ಲಿ ಅಶೋಕ್ ಅವರು ಹೇಳುವಾಗ 2 ಕಡೆ FIR ಆಗಿದೆಯಂತೆ, 2 ತುಂಬ ಲಾಡ್ಜ್ಗಳೆಲ್ಲ ಕೆಲವ್ರನ್ನ ಬಂಧಿಸಿದಾರಂತೆ. ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ಕ್ರಮ ತೊಗೊಬೇಕು ಸರ್. ವಿಧಾನಸೌಧದ ಆವರಣದಲ್ಲಿ ತಾಯಿ ಭುವನೇಶ್ವರಿ ಅವ್ರನ್ನ ಅನಾವರಣ ಮಾಡಿದ್ದಾರೆ, ಅಮ್ಮನವ್ರನ್ನ. ಈಗ ಕನ್ನಡ ತಾಯಿನೇ ಅನಾವರಣ ಮಾಡಿಬಿಟ್ಟು ಕನ್ನಡಿಗರಿಗೆ ಮೋಸ ಆದರೆ ಯಾವ ಥರ? ಈಗ ಕನ್ನಡ ರಾಮಯ್ಯ ಅಂತ ಎಲ್ಲರೂ ಕರೀತಾರೆ ಸಿದ್ದರಾಮಯ್ಯನವ್ರನ್ನ. ಕನ್ನಡ ರಾಮಯ್ಯ ಅಂತ ಮತ್ತೆ ಪ್ರೂವ್ ಮಾಡ್ಕೊಬೇಕು. ಅವರು ಫಸ್ಟ್ನೇ ಸರಿ MLA ಆಗಿ ಬಂದಾಗ ಕಾವಲು ಸಮಿತಿ ಅಧ್ಯಕ್ಷರಾಗಿದ್ದವರು ಕನ್ನಡಕ್ಕೆ ಅವರು. ಹಾಗಾಗಿ ನಮಗೆ ಭರವಸೆ ಇದೆ ಸಿದ್ದರಾಮಯ್ಯನವ್ರ ಮೇಲೆ. ಅವ್ರು ಏನಾದ್ರು ನಿರ್ಧಾರ ತಗೋತಾರೆ, ಕನ್ನಡಿಗರಿಗೆ ನ್ಯಾಯ ಕೊಡ್ತಾರೆ ಅಂತ. ಆದಷ್ಟು ಬೇಗ ತೊಗೊಂಡ್ರೆ ಒಳ್ಳೆಯದು. ಎಲ್ಲ ಹುಡುಗರುಗಳು ಕಷ್ಟಪಡ್ತಾ ಇದ್ದಾರೆ, ಎಲ್ಲರೂ ಓದಬೇಕು ಅಂತ ಬಂದಿರೋರಲ್ಲಿ. ಹಾಗಾಗಿ ಬೇಗ ಅವರು ಒಂದು ನಿರ್ಧಾರ ತೊಗೊಳ್ಳಿ ಅಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ.